ಇನ್ನೂ ಈ ಡಿಸ್ಕಷನ್ ಬೇಕಾಗಿಲ್ಲ, ನಾವು ಹೊರಡ್ತೀವಿ. ನಡಿ ನಿಹಾರಿಕಾ. ಕೃಷ್ಣ, ನೀನಾದ್ರೂ ಅರ್ಥ ಮಾಡ್ಕೋಬೇಕಲ್ವೇನೋ? ಈ ಮಾತನ್ನ ನೀವು ನನಗೆ ಹೇಳ್ಬೇಡಿ ಅಪ್ಪ, ನಿಮ್ಮ ಮಗ ಶ್ರೀಕರಿಗೆ ಹೇಳಿ. ಅಣ್ಣನ ಮಾತಿಗೆ ಯಾವತ್ತೂ ಎದುರು ಉತ್ತರ ಕೊಡ್ತಾನೆ ಇರ್ತಾನೆ. ಅವನೇ ನೀವು ಅನ್ಕೊಂಡಿರೋ ಥರ ಇಲ್ವೇ ಇಲ್ಲ. ತಪ್ಪು ಮಾಡೋ ನಿನ್ ಹೆಂಡ್ತಿನ ನೀನ್ ಸಮರ್ಥಿಸಿದಾಗ ಒಳ್ಳೇದ್ ಮಾಡೋ ನನ್ನ ಹೆಂಡ್ತಿನ ನಾನ್ ಸಮರ್ಥಿಸಬಾರ್ದ? ಕೋಪ ಬಂದಾಗ ಲೋಪ ಕಾಣಿಸುತ್ತೆ ಅಂತ ಅಂತಾರೆ. ಶ್ರೀಕರು ನಮ್ಮವನಲ್ಲ, ಪೂರ್ತಿಯಾಗಿ ಅವನೇ ಅವನಾಗಿದ್ದಾನೆ ಅಂತ ಅರ್ಥ ಆಗ್ತಾ ಇದೆ. ನಮ್ ಕೋಪ ಕುಟುಂಬದ ಕ್ಷೇಮಕ್ಕೋಸ್ಕರ ಅಕ್ಕ, ನಿಮ್ ದ್ವೇಷ ನಿಮ್ ಸ್ವಾರ್ಥಕ್ಕೋಸ್ಕರ ಅಕ್ಕ. ತುಂಬಾ ವ್ಯತ್ಯಾಸ ಇದೆ ಅಕ್ಕ. ಕೃಷ್ಣ, ಇಲ್ಲಿ ನಾವು ಎಷ್ಟೊತ್ತು ಗಂಟಲು ಹರ್ಕೊಂಡ್ರು ನಮಗೆ ನ್ಯಾಯ ಸಿಗಲ್ಲ. ನಡಿ. ನಿಹಾರಿಕಾ, ನಿಂತ್ಕೊಳ್ಳಮ್ಮ. ತಡಿಬೇಡಿ ಅತ್ತೆ. ಇನ್ನು ನಮ್ಮ ಕೈಲಿ ಆಗಲ್ಲಪ್ಪ. ಇನ್ನು ಎಷ್ಟು ಕಾಲ ನಮ್ಗೆ ಹಿಂಸೆ? ಆ ಅವನಿ ಈ ಮನೇಲಿ ಇರೋವರೆಗೂ ಯಾರಿಗೂ ಸಂತೋಷವಾಗಿರಕ್ಕಾಗಲ್ಲ. ಕೃಷ್ಣ, ನನ್ ಮಾತು ಕೇಳೋ. ಇಷ್ಟು ದೂರ ಬಂದ ಮೇಲೆ ಇನ್ನು ನಾವು ಯಾರ ಮಾತು ಕೇಳಲ್ಲ. ನೀವು ಬೇಕಾದ್ರೆ ನಮ್ಮ ಕಾಲು ಹಿಡ್ಕೊಂಡ್ರು ನಮ್ಮ ಮಾತನ್ನ ಬದಲಾಯಿಸಲ್ಲ. ನಡಿ. ಅಮ್ಮ ನಿಹಾರಿಕಾ. ಏ ಕೃಷ್ಣ, ಅವನಿ, ನೀನೇನಾದ್ರೂ ಮಾಡಿ ಅವರನ್ನ ವಾಪಸ್ ಕರ್ಸಮ್ಮ. ನನ್ನ ಹೆಂಡತಿ ಯಾಕಮ್ಮ ಕೆಲಸ ಮಾಡಬೇಕು? ಯಾಕೆ ನೀನ್ ಎರಡನೇ ಸೊಸೆಗೆ ಆ ಬುದ್ಧಿ ಇಲ್ವಾ? ಆದ್ರೂ ದ್ವೇಷದ್ ಮಾತಾಡೋ ವ್ಯಕ್ತಿಗೆ ಅಷ್ಟು ಪೌರುಷ ಇದ್ರೆ ಆ ತಪ್ಪುನ ತಪ್ಪು ಅಂತ ಹೇಳೋ ನನ್ನ ಅವನಿಗೆ ಎಷ್ಟು ಪೌರುಷ ಇರಬೇಡ. ಹೋದ್ಲು ಅತ್ತೆ. ಇವಾಗ ನಿಮ್ ಎರಡನೇ ಸೊಸೆನೂ ಹೊಸಲ್ ದಾಟ್ ಹೋದ್ಲು. ನಾಳೆ ನಿಮ್ ಯಜಮಾನ್ಗೆ ಗೇಟ್ ದಾಟ್ ಹೋಗುತ್ತೆ. ಹೋಗಿರೋದು ಮಾಮೂಲಿ ಸೊಸೆ ಅಲ್ಲ, ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ. ನನಗನ್ಸೋ ಹಾಗೆ ನಿಹಾರಿಕಾ ಇನ್ ವಾಪಸ್ ಬರಲ್ಲ. ಅತ್ತೆ ಕೊಟ್ಬಿಡಿ. ಮನೆ ಯಜಮಾನ್ಕಿ ಎಲ್ಲ ಅವನಿ ಕೊಟ್ಬಿಡಿ. ತಲೆ ಮೇಲೆ ಕಿರೀಟ ಇಡಿ, ಮೂಗುತಿನ ಸಮರ್ಪಿಸ್ಬಿಡಿ. ಖುಷಿ ಪಡ್ತಾಳೆ. ನಿಮ್ಗೆ ಆತರ ಆಸೆ ಇದೆಯೇನೋ? ನನಗೆ ಆತರ ಆಸೆ ಇಲ್ಲ ಅಕ್ಕ. ಇವಾಗ ನಿನಗ್ ಸಂತೋಷನಾ? ಅವಳು ಅವಸರ ಪಟ್ಟು ಹೊರಟೋದ್ರೆ ತಪ್ಪು ನಂದು ಹೇಗಾಗತ್ತೆ ಅತ್ತೆ? ಅದಕ್ ಕಾರಣ ನೀನೇ ಅಲ್ವಾ? ಅದಕ್ ಪ್ರೇರೇಪಿಸಿದ್ದು ನೀನೇ ಅಲ್ವಾ? ಕುಟುಂಬನ ಮುರಿಬೇಕಂತ ಪಣ ತೊಟ್ಟಿದ್ದೀರಾ ಏನೋ? ನೀವೇನಾ ಈ ಮಾತು ಹೇಳ್ತಿರೋದು? ಹೌದು ಕಣೋ, ನಾನೇ ಹೇಳ್ತಿರೋದು. ಯಾಕೆ ಅಂದ್ರೆ ಇವತ್ತು ನನ್ನ ಜಾತಕ ಹೊಂದಿರೋ ಸೊಸೆ ನನ್ನ ಮನೆಯಿಂದ ಹೊರಟೋಗೋದಕ್ಕೆ ಕಾರಣ ನೀವೇ. ನಿಜವಾಗ್ಲೂ ನಿಮ್ ಜಾತಕ ಹೊಂದಿರೋ ಸೊಸೆನೇ ಆಗಿದ್ರೆ ಆ ಅಮ್ಮನವರೇ ಅಡ್ಡ ಬರ್ತಾ ಇದ್ರು, ಹೊರಗಡೆ ಕಳಿಸ್ತಾ ಇರ್ಲಿಲ್ಲ ಅತ್ತೆ. ನೀವ್ ಆ ನಿಜಾನ ಗುರ್ತಿಸೋದಕ್ಕೆ ಇನ್ನೆಷ್ಟು ಸಮಯ ಬೇಕಾಗತ್ತೋ? ಇನ್ನೆಷ್ಟು ದಿನ ಕಣ್ಣಿದ್ದು ಕುರುಡರಾಗಿರ್ತಿರೋ? ಬಾಯ್ ಮುಚ್ಚು ಅವನೇ. ಇನ್ನು ನೀನ್ ಮಿತಿ ಮೀರಿ ಮಾತಾಡ್ಬೇಡ. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಹೊರಗಡೆ ಹೋಗಿರೋ ನನ್ನ ಮನೆ ಸೊಸೆ ವಾಪಸ್ ಮನೆಗೆ ಬರ್ಬೇಕು ಅಷ್ಟೇ. ಕುಟುಂಬನೇ ಹಾಳು ಮಾಡ್ತಿದ್ದೀರ ಕಣೋ. ಇನ್ನೇನೇನು ಮಾಡ್ಬೇಕು ಅಂತಿದ್ದೀರೋ ಮಾಡಿ.
ಷಷ್ಠಿ ಪೂರ್ತಿ ಮಾಡ್ಕೊಂಡಿದ್ದ ಸಂತೋಷನ ಒಂದಿನ ಕೂಡ ಇಲ್ದಂಗ್ ಮಾಡ್ಬಿಟ್ರಿ. ಇವತ್ತು ನಿಹಾರಿಕಾ ಕೃಷ್ಣನ್ನ ಕಳಿಸ್ಬಿಟ್ಟಿದ್ದಾಳೆ. ನಾಳೆ ನನ್ನ ಅಣ್ಣನ್ನ, ನಾಡಿದ್ದು ಅತ್ತಿಗೆ ಅಣ್ಣನೂ ಕಳಿಸ್ಬಿಡ್ತಾಳೆ. ಅರಮನೆ ಅಂತ ಮನೇಲಿ ಇಬ್ರು ಅನ್ಯೋನ್ಯವಾಗಿ ಸಂಸಾರ ಮಾಡ್ಬೋದು. ಈ ಅವನಿನ ಏನು ಅಂತ ಮನೆಗೆ ತಂದ್ಕೊಂಡ್ವೋ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಯ್ತು. ಹೇಳಬಾರ್ದು, ಆದ್ರೆ ಅವನಿ ಪಾದದಲ್ಲೇನೋ ವ್ಯತ್ಯಾಸ ಇದೆ. ನಿನ್ ಮಗಳು ಸಾಯುವಾಗ ಅವಳನ್ನ ಕಾಪಾಡಿ ಮದ್ವೆ ಮಾಡ್ಸಿದ್ಲು. ಅವತ್ತು ಅವನಿ ಮಾಡಿರೋದು ಒಳ್ಳೆತನ ಅಂತ ಕಾಣಿಸ್ಲಿಲ್ವಾ ಬಾವ? ಅವತ್ ನೀವ್ ಏನಂದ್ರೆ ಅವನಿ ಪಾದನ ಹಿಡ್ಕೋತೀನಿ ಅಂತಂದ್ರೆ ಮರ್ತೋಗ್ಬಿಟ್ರ ಸರ್? ಇನ್ನೆಷ್ಟ್ ಕಾಲ ಆ ಮದ್ವೆ ಬಗ್ಗೆನೇ ಹೇಳ್ತೀರಾ? ಚಿಚಿ, ಮನೆಗ್ ಬಳ್ದಿರೋ ಸುಣ್ಣದ ಹಾಗೆ ಅಂಟ್ಕೊಂಡಿದ್ ನಿಹಾರಿಕಾ ಇಷ್ಟು ಸಡನ್ ಆಗಿ ಹೊರಗಡೆ ಹೋದ್ಲು ಅಂದ್ರೆ ಏನೋ ಕಾರಣ ಇದ್ದೇ ಇರತ್ತೆ. ಅದ್ರಲ್ಲಿ ಅನುಮಾನನೇ ಇಲ್ಲ. ರೂಮ್ ಒಳಗಡೆ ಹೋಗಿ ಆ ಇಬ್ರು ಶಕುನಿಗಳು ಸೇರ್ಕೊಂಡು ಏನೋ ಒಂದ್ ಪ್ಲಾನ್ ಮಾಡಿನೇ ಹೊರಗಡೆ ಹೋಗಿದ್ದಾರೆ. ಯಾವುದೋ ಒಂದು ಸ್ಕೆಚ್ ಹಾಕಿನೇ ಖಂಡಿತ ವಾಪಸ್ ಬರ್ತಾರೆ. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಅಂತ ಅತ್ತೆ ಅವಳನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಆ ನಿಜಾನ ಅವ್ರಾಗವ್ರು ತಿಳ್ಕೊಂಡಿರೋ ದಿನ ಅತ್ತೆಗೆ ನಮ್ ಬೆಲೆ ಗೊತ್ತಾಗತ್ತೆ. ಅಕ್ಕ ತಂಗಿ ಕೈಯಲ್ಲಿ ನಾನ್ ನರಕ ಅನುಭವಿಸೋದಕ್ಕಾಗಲ್ಲ. ಅದಕ್ಕೆ ನಾನು ತಕ್ಷಣ ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ. ನಡಿ. ಅಮ್ಮ ನಿಹಾರಿಕಾ, ಏ ಕೃಷ್ಣ, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಹೊರಗಡೆ ಹೋಗಿರೋ ನನ್ನ ಮನೆ ಸೊಸೆ ವಾಪಸ್ ಮನೆಗ್ ಬರ್ಬೇಕು. ಇವಾಗ ಅದ್ಯಾವುದು ಇಲ್ದೇನೆ ಪ್ರಶಾಂತವಾಗಿದ್ದೀವಿ. ಹೊರಗಡೆ ಕಾರ್ ನಿಲ್ತು. ಯಾರು ಬಂದಿರ್ಬೋದು? ಅಯ್ಯೋ, ಪ್ರಶಾಂತವಾಗಿದ್ದೀವಿ ಅನ್ಕೊಂಡು ಎಷ್ಟೊತ್ತು ಆಗ್ಲಿಲ್ಲ ಅಲ್ವರಿ? ನಿಜವಾಗ್ಲೂ ಬರ್ತಿದಾರಾ ಇಲ್ಲ ನಾವು ಊಹಿಸ್ಕೋತಿದ್ದೀವಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಮ್ ನಿಹಾರಿಕಾ ಕೃಷ್ಣ ಬಂದಿಲ್ಲ ಗೌತಮಿ. ನಾವು ಭ್ರಮೆ ಪಡ್ತಿದೀವಿ ಅಷ್ಟೇ. ಗೌತಮಿ, ಗೌತಮಿ, ಮಾವ, ಓಯ್ ಮಾವ. ಏನ್ರಿ ನಿಹಾರಿಕಾ ನನ್ನ ಗೌತಮಿ ಗೌತಮಿ ಅಂತ ಕರಿತಿರೋ ಹಾಗೆ ಅಳಿಯಂದ್ರೇನು ನಿಮ್ಮನ್ ಮಾವ ಮಾವ ಅಂತ ಕರಿತಿರೋ ಹಾಗೆ ಅನ್ನಿಸ್ತಿದೆ. ಹೌದು ಗೌತಮಿ. ಬಂಗಾರ, ಅರ್ಥ ಆಯ್ತಾ? ನಾವು ನಿಜವಾಗ್ಲೂ ಬಂದಿದ್ದೀವೋ ಅಥವಾ ಕನ್ಸಲ್ ಬಂದಿದ್ದೀವೋ ಅಂತ ಅನ್ಕೊಂಡಿದ್ದಾರೆ ಇವರು. ಹಾಗಾದ್ರೆ ಭ್ರಮೆನ ದೂರ ಮಾಡ್ತೀನಿ.
ಬಂದಿದ್ದೀರಾ? ಹೌದು. ಮತ್ತ್ಯಾಕ್ ಬಂದ್ಯೆ? ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಆಂಟಿ? ನಿಮ್ಮ ಮಗು ನಿಮ್ಮ ಮನೆಗೆ ಬಂದ್ರೆ ಹೇಗಿದ್ಯಮ್ಮ ಅಂತ ಕೇಳಬೇಕು. ಅದನ್ನ ಬಿಟ್ಟು ಮತ್ತೆ ಏನಕ್ಕೆ ಬಂದೆ ಅಂತ ಯಾರಾದ್ರೂ ಕೇಳ್ತಾರಾ? ನನ್ ಮಗಳು ಎಲ್ಲರ ಹಾಗೆ ಹೆಣ್ಣೆ ಆಗಿದ್ರೆ ಹಾಗೆ ಕೇಳ್ತಿದ್ನೇನೋ. ಅಂಥವಳು ಅಲ್ಲ ಅಲ್ವೇನಪ್ಪ? ಹೋಗ್ಲಿ, ಅಳಿಯ ಆದ್ರೂ ಏನು ಒಳ್ಳೆಯವನ ಅಂದ್ರೆ ಮಗಳಿಗೆ ತಕ್ಕವನೇ ಸಿಕ್ಕಿದಾನೆ. ದಿಸ್ ಇಸ್ ಟೂ ಮಚ್ ಮಾವ. ನಿಹಾರಿಕಾ, ನಮಗೆ ಇಷ್ಟೊಂದು ಅವಮಾನ ಆದ್ಮೇಲೂ ಕೂಡ ನಾವ್ ಈ ಮನೇಲಿ 1 ನಿಮಿಷನೂ ಇರಬಾರ್ದು ಬಂಗಾರ. ಲೆಟ್ಸ್ ಗೋ, ಲೆಟ್ಸ್ ಗೋ. ಕೃಷ್ಣ, ಏನ್ ನಿನ್ ಪ್ರಾಬ್ಲಮ್ಮು? ತೀರ್ಥಯಾತ್ರೆಯಿಂದ ಈಗಷ್ಟೇ ಬಂದ್ವಿ. ಸ್ವಲ್ಪ ದಿನ ಪ್ರಶಾಂತವಾಗಿ ಬದುಕೋಣ ಅನ್ಕೊಂಡ್ವಿ. ಅಷ್ಟ್ರಲ್ಲೇ ನೀವು ಬಂದ್ರಿ. ಇನ್ನೇನಿದೆ? ಅಂದ್ರೆ ಈ ವಯಸ್ಸಲ್ಲಿ ನೀವು ಸಂತೋಷವಾಗಿದ್ರೆ ಸಾಕು ಅಂತಾಯ್ತು. ನಾವ್ ಹೇಗೆ ಇದ್ರೂ ಪರವಾಗಿಲ್ಲ ಅಂತಾಯ್ತು. ಅಷ್ಟಕ್ಕೂ ಆ ಮನೇಲಿ ಏನ್ ನಡೀತು ಅಂತ ನಿಮಗೆ ಗೊತ್ತಾ? ಏನ್ ನಡೀತು? ನಮಗ್ ಘೋರವಾದ ಅವಮಾನ ಆಯ್ತು ಮಾವ. ಆ ಸುಜಾತನ್ ಮಗಳು ಸೌಮ್ಯ ಇದ್ದಾಳಲ್ಲ, ಅವಳ ವಿಷಯಕ್ಕೋಸ್ಕರ ಎಷ್ಟು ದೊಡ್ಡ ಅವಮಾನ ಆಗಿದೆ ಗೊತ್ತಾ ನನ್ ಬಂಗಾರಂಗೆ. ಏನ್ ನಡೀತು ನಿಹಾರಿಕಾ? ಅತ್ತೆ, ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಕ್ಚುಲ್ ಆಗಿ ಇವತ್ ನಮ್ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಷಷ್ಠಿ ಪೂರ್ತಿ ನಡೀತಾ ಇತ್ತು. ಎಲ್ಲ ಆರಾಮಾಗಿ ನಡೀತಿರ್ಬೇಕಾದ್ರೆ ಏನ್ ನಡೀತು ಅಂದ್ರೆ, ನನ್ ಮಗಳನ್ನ ಏನ್ ಮಾಡ್ದೆ? ನಿಮ್ ಮಗಳನ್ನ ನಾನೇನ್ ಮಾಡ್ದೆ? ಇವಳನ್ನ ಇದೇ ನಡೆದಿದ್ದು. ಅದಕ್ಕೆ ಬಂದಿರೋದು. ಈ ಕಥಲ್ ಟ್ವಿಸ್ಟ್ ಬರಬೇಕು ಅಂದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಇಲ್ಲಿ ನೋಡಿ ನನ್ನ ಬಂಗಾರ ಹೇಳಿದ್ಲು. ಅದಕ್ಕೆ ಇಬ್ರು ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಗೆ ಬಂದ್ಬಿಟ್ವಿ. ನಾವಿಲ್ಲಿಗೆ ಬಂದು ನೋಡಿದ್ರೆ ನೀವಿಬ್ರು ನಮ್ಮ ಬಗ್ಗೆ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದೀರಾ. ಅಷ್ಟಕ್ಕೂ ನನ್ನ ಹೆಂಡತಿಗೆ ಯಾವುದೇ ಸಂಬಂಧ ಇಲ್ಲದೆ ಇದ್ರು ಅವಳಿಗೆ ಎಲ್ಲರೂ ಬೈತಾ ಇದ್ರೆ ಪಾಪ ಹೇಗೆ ತಡ್ಕೋತಾಳೆ? ನಿಹಾರಿಕಾ, ಸೌಮ್ಯ ಕಿಡ್ನಾಪ್ ಬಗ್ಗೆ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ನೀವು ಅನುಮಾನ ಪಡ್ತಾ ಇದ್ದೀರಾ? ನಮ್ಮ ಮಗಳ ಬಗ್ಗೆ ನಿನಗೆ ಈ ಮಧ್ಯೆ ಗೊತ್ತಾಗಿದೆ. ನಮಗೆ 20 ವರ್ಷದಿಂದ ಗೊತ್ತು. 1 ನಿಮಿಷ ಇರು ಅಳಿಮಯ್ಯ. ಬೇಬಿ, ನಿನಗೆ ಆ ಸೌಮ್ಯ ಕಿಡ್ನಾಪ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಈ ಡ್ಯಾಡಿ ಮೇಲೆ ಆಣೆ ಮಾಡಿ ಹೇಳು. ನಿನ್ ಮೇಲೆ ಆಣೆ ಡ್ಯಾಡಿ. ನೋಡಿದ್ರ ನನ್ ಬಂಗಾರದ ಒಳ್ಳೆತನನ? ಸೌಮ್ಯ ಕಿಡ್ನಾಪ್ ಹಿಂದೆ ನನ್ ಕೈವಾಡನೇ ಇದೆ. ಎಲ್ಲ ನನಗ್ ಗೊತ್ತು. ಯಾಕಂದ್ರೆ ಎಲ್ಲ ನನ್ ಪ್ಲಾನ್ ಪ್ರಕಾರನೇ ನಡೆದಿದೆ. ಅಯ್ಯಯ್ಯೋ, ಡ್ಯಾಡಿ ನೀರ್ ತಗೊಂಡ್ ಬನ್ನಿ. ಅಳಿಯಂದ್ರೆ ಬೇಗ ತಗೊಂಬಂದ್ರಿ. ಬಂದೆ. ಕೃಷ್ಣ, ಅಳಿಯಂದ್ರೆ ಕೃಷ್ಣ, ತಗೋ ಬೇಬಿ. ಅಳಿಯಂದ್ರೆ, ಅಳಿಮಯ್ಯ, ಅಳಿಯಂದ್ರೆ ಅಳಿಯಂದ್ರೆ, ಕೃಷ್ಣ ಎದ್ದೇಳು. ಕೃಷ್ಣ ಎದ್ದೇಳು. ಎದ್ದೇಳು. ಇತ್ತೀಚೆಗೆ ಶಾಕಿಂಗ್ ನ್ಯೂಸ್ ಕೇಳಿದ್ರೆ ಹೀಗೆ ತಲೆ ತಿರುಗಿ ಬಿದ್ದೋಗ್ತಿದ್ದಾನೆ. ಎಲ್ರಿಗೂ ನಿನ್ನಷ್ಟು ಬಂಡ ಧೈರ್ಯ ಇರುತ್ತಾ? ಕೃಷ್ಣ, ಏನ್ ಬಂಗಾರ ಈ ತರ ಶಾಕ್ ಕೊಟ್ಬಿಟ್ಟೆ? ಏನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳು. ನಾನ್ ಫಂಕ್ಷನಿಂದ ಹೊರಗಡೆ ಬರೋದಕ್ಕೆ ಕಾರಣ ಸೌಮ್ಯನ್ನ ಕಿಡ್ನಾಪ್ ಮಾಡೋದೆ. ನಾನೊಂದು ಗಂಟೆ ಹೊತ್ತು ಹೊರಗಡೆ ಹೋಗಿ ಬರ್ತೀನಿ, ನೀನಿಲ್ಲಿ ಮ್ಯಾನೇಜ್ ಮಾಡು. ಫಂಕ್ಷನ್ ಮುಗಿದ್ಮೇಲೆ ಹೋಗ್ಬೋದಲ್ಲ ಬಂಗಾರ? ಈಗ್ಲೇ ಹೋಗ್ಬೇಕು. ಡೇವಿಡ್ ಹತ್ರ ಹೇಳ್ತಿದ್ದ ಹಾಗೆ ಅವನ್ ತನಗ್ ಸಂಬಂಧಿಸಿರೋ ವ್ಯಕ್ತಿನ ಸ್ಕೂಲ್ ಹತ್ರ ಕಳಿಸ್ದ. ಅಲ್ಲಿ ನೋಡು, ಆ ಹುಡುಗಿನೇ. ನಾನು ಹೇಳ್ದಾಗೆ ಹೇಳಿ ಯಾವುದೇ ಡೌಟ್ ಬರ್ದಿರೋ ಹಾಗೆ ಕರ್ಕೊಂಡ್ ಬಾ. ಸರಿ ಮೇಡಮ್.
ನೀನು ಸುಜಾತ ಅವ್ರ ಮಗಳೇ ಅಲ್ವಮ್ಮ? ಹೌದು. ನಿಮ್ಮ ಅಮ್ಮಂಗೆ ಸಡನ್ ಆಗಿ ಹುಷಾರಿಲ್ದಂಗಾಗಿದೆ. ತಲೆ ತಿರುಗಿ ಬಿದ್ಬಿಟ್ರು. ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಮತ್ತೆ ನಿಮ್ಮ ಆಂಟಿ ಬಂದಿದ್ದೀವಿ. ನಾನು ನಿಮ್ಮ ಡ್ಯಾಡಿ ಫ್ರೆಂಡ್ ಅಮ್ಮ. ಎಲ್ಲರೂ ಟೆನ್ಷನಲ್ಲಿರೋದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಾನೇ ಬಂದೆ. ಬೇಗ ಬಾರಮ್ಮ. ನೀವ್ ಹೇಳಿದ್ ನಿಜಾನೇನಾ? ನಿಜನಮ್ಮ. ಇಲ್ಲಿ ನೋಡಿ ಅಣ್ಣ, ಇವ್ರ ಅಮ್ಮನಿಗೆ ಹುಷಾರಿಲ್ಲ, ಕರ್ಕೊಂಡು ಹೋಗ್ತಿದ್ದೀನಿ. ಹಾ ಸರಿ ಸರ್. ಬಾರಮ್ಮ. ಹತ್ತಮ್ಮ, ನಡಿ. ಆ ಡೇವಿಡ್ ಅರೇಂಜ್ ಮಾಡಿದ ವ್ಯಕ್ತಿಗಳು ಸೌಮ್ಯನ್ನ ಕಿಡ್ನಾಪ್ ಮಾಡಿ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ಆ ಡೇವಿಡ್ ಮತ್ತೆ ನಾನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವಳನ್ನ ಯಾಕೆ ಕಿಡ್ನಾಪ್ ಮಾಡಿದೀವೋ ನಿಮಗೆ ಸದ್ಯದಲ್ಲೇ ಗೊತ್ತಾಗತ್ತೆ. ನಾನಿಲ್ಲಿ ಯಾಕೆ ಬಂದೆ ಅಂದ್ರೆ ಕೆಲವು ವಿಷಯಗಳನ್ನ ಡೀಲ್ ಮಾಡಬೇಕಾಗಿತ್ತು. ಇಲ್ಲಿದ್ರೇನೆ ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೇನೆ ಇರತ್ತೆ. ಅಂದ್ರೆ ಇವಾಗ ಸೌಮ್ಯ ಎಲ್ಲಿದ್ದಾಳಂತ ನಿನಗೆ ಗೊತ್ತಾ? ಗೊತ್ತು. ಕಿಡ್ನಾಪ್ ಡ್ರಾಮಾಗೆ ಕರ್ತೃ ಕರ್ಮ ಕ್ರಿಯಾ ಎಲ್ಲ ನಾನೇ ಅಂತ ಹೇಳ್ದೆ ಅಲ್ವಾ? ಓಕೆ ಸರ್, ಓಕೆ ಸರ್. ನೋ ಸರ್, ನೀವು ಹೇಳೋವರೆಗೂ ಇಲ್ಲಿಂದ ಎಲ್ಲಿಗೂ ಶಿಫ್ಟ್ ಮಾಡಲ್ಲ ಸರ್. ನಿಹಾರಿಕಾ ಅವರು ಇನ್ನೂ ಫೋನ್ ಮಾಡಿಲ್ಲ. ಓಕೆ ಸರ್, ಇಡ್ತೀನಿ. ಹುಡುಗಿ ಏನು ಮಾಡ್ತಿದ್ದಾಳೋ ನೋಡೋಣ ಬಾ. ನೀವಿಲ್ಲಿ ನನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಮ್ಮ ಅಮ್ಮಂಗ್ ಮೈಗೆ ಹುಷಾರಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನಮ್ಮ ಕೆಲಸ ಆದಮೇಲೆ ಬಿಟ್ಬಿಡ್ತೀವಿ. ನನಗೆ ನಮ್ಮಮ್ಮ ನೆನಪು ಬರ್ತಿದ್ದಾಳೆ. ನಾನು ನಮ್ಮಮ್ಮನ ಹತ್ರ ಹೋಗ್ಬೇಕು. ನನ್ನ ಬಿಟ್ಬಿಡಿ. ನಮ್ಮ ಕೆಲಸ ಆದ್ಮೇಲೆ ಬಿಡ್ತೀವಿ ಅಂತ ಹೇಳಿದ್ವಿ ಅಲ್ವಾ? ಅಷ್ಟಕ್ಕೂ ನೀವು ಯಾರು? ನಿಮ್ಗೇನ್ ಬೇಕು? ಆ ವಿಷಯ ಎಲ್ಲ ನಿನಗ್ಯಾಕೆ? ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಏಯ್, ನೀನು ಸುಮ್ಮನೆ ಇರೋ. ನೋಡಮ್ಮ, 1 ವಾರದವರೆಗೂ ನೀನು ನಮ್ಮ ಹತ್ರ ಇರಬೇಕು. ನಾನು ನಿಮ್ಗೇನೂ ಮಾಡಲ್ಲ. ಆಡೋದಿಕ್ಕೆ ಗೊಂಬೆ ಬೇಕು ಅಂದ್ರೂ, ತಿನ್ನೋದಿಕ್ಕೆ ಯಾವುದೇ ಐಟಮ್ ಬೇಕು ಅಂದ್ರೂ ತಗೊಂಡ್ ಬಂದು ಕೊಡ್ತೀನಿ, ಸರಿನಾ? ನನಗೆ ನಮ್ಮ ಅಪ್ಪ ಅಮ್ಮ ಬೇಕು. ನಮ್ಮ ಕೆಲಸ ಆದಮೇಲೆ ಅವ್ರ ಹತ್ರನೇ ಕಳಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗಿ ಕರ್ಕೊಂಡು ಬಂದ್ವೋ ಅಷ್ಟೇ ಚೆನ್ನಾಗಿ ಕಳಿಸ್ಕೊಡ್ತೀನಿ, ಸರಿನಾ? ತಿನ್ನೋದಿಕ್ಕೆ ಏನು ಬೇಕು ಹೇಳು? ಏನು ಬೇಡ. ತಿಂದೇನೆ ಎಷ್ಟೊತ್ತಿರೋಕ್ಕಾಗತ್ತೆ? ಏನು ಬೇಕೋ ಕೇಳು. ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಡ್ಲಿ ಬೇಕಾ, ದೋಸೆ ಬೇಕಾ, ಇಲ್ಲ ಇನ್ನೇನಾದ್ರೂ ಬೇಕಾ? ನೀನ್ ಮಾತ್ರ ಬಿರಿಯಾನಿ ತಿಂತೀಯಾ? ನನಗ್ ಮಾತ್ರ ಮೊಸರನ್ನ ಕೊಡ್ತೀಯಾ? ನನಗೂ ಚಿಕನ್ ಬಿರಿಯಾನಿನೇ ಬೇಕು. ಸರಿ, ತಗೊಂಡ್ ಬರ್ತೀನಿ. ಒಳ್ಳೆ ಲೆಗ್ ಪೀಸ್ ಇರ್ಬೇಕು. ಲೆಗ್ ಪೀಸ್ ಅಷ್ಟಿಲ್ಲ, ನಿನಗೆ ಲೆಗ್ ಪೀಸ್ ಬೇಕಾ? ಲೇ, ನೀನ್ ಸುಮ್ನಿರೋ. ಮಗು ಭಯ ಪಡ್ತಾಳೆ. ಅವಳನ್ನ ನೋಡಿದ್ರೆ ಭಯ ಪಡೋ ಥರ ಇದೆಯಾ? ನಾನು ತುಂಬಾ ಜನ ಮಕ್ಕಳನ್ನ ಎತ್ಕೊಂಡು ಬಂದಿದ್ದೀನಿ. ಎಲ್ರು ಅಳ್ತಾ ಕೂಗಾಡ್ತಾ ಇರ್ತಿದ್ರು. ಈ ಮಗು ಮಾತ್ರ ಎಲ್ಲೋ ಪಿಕ್ನಿಕ್ಕಿಗೆ ಬಂದವರ ಕೂತಿದ್ದಾಳೆ. ಏಯ್, ನಿನಗೆ ಭಯ ಇದೆಯಾ? ಭಯ ಪಡೋದ್ರಿಂದ ಏನ್ ಪ್ರಯೋಜನ ರೌಡಿ ಅಂಕಲ್? ಯಾವಾಗ್ಲೂ ಧೈರ್ಯವಾಗಿರ್ಬೇಕು ಅಂತ ನನ್ ಚಿಕ್ಕಮ್ಮ ಹೇಳ್ತಾ ಇರ್ತಾಳೆ. ಇಂಥ ಮಗುನ ನಾನು ಎಲ್ಲೂ ನೋಡಿಲ್ಲ. ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಮೊದ್ಲು ಹೋಗಿ ಬಿರಿಯಾನಿ ತಗೊಂಬನ್ನಿ. ನಾವು ಹೇಳೋದನ್ನ ಕೇಳೋದ್ ಬಿಟ್ಟು ಹೇಗೆ ಆರ್ಡರ್ ಮಾಡ್ತಿದ್ದಾಳೆ ನೋಡು. ನೀನ್ ಹೊರಗಡೆ ಬಾ. ನಮ್ಮಮ್ಮ ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇರ್ತಾಳೋ ಏನೋ. ಆದ್ರೂ ನನ್ನ ಯಾರು ಕಿಡ್ನಾಪ್ ಮಾಡಿಸಿರ್ತಾರೆ? ಹೇಳಿ ಮೇಡಮ್. ಸೌಮ್ಯ ಹೇಗಿದ್ದಾಳೆ? ನೀವು ಹೇಳ್ದಾಗೆ ಚೆನ್ನಾಗಿ ನೋಡ್ಕೋತಿದ್ದೀನಿ. ಅಳ್ತಿದ್ದಾಳ? ಇಲ್ಲ ಮೇಡಮ್, ತುಂಬಾ ಧೈರ್ಯವಾಗಿದ್ದಾಳೆ. ಅವಳಿಗೆ ನಮ್ಗಿಂತ ಬುದ್ಧಿವಂತಿಕೆ ಜಾಸ್ತಿ. ಅಮಾಯಕಿ ಹಾಗೆ ಕಾಣಿಸ್ತಿದ್ದಾಳಲ್ವಾ ಅಂತ ನೀವು ನಿರ್ಲಕ್ಷ್ಯದಿಂದ ಇರಬೇಡಿ. ಸರಿ ಮೇಡಮ್. ಅವಳು ಎಷ್ಟು ಕ್ಷೇಮವಾಗಿರ್ತಾಳೋ ನನ್ನ ಕೆಲಸ ಅಷ್ಟು ಸುಲಭ ಆಗುತ್ತೆ. ಡೇವಿಡ್ ಕಾಲ್ ಮಾಡಿದ್ನಾ? ಈಗಷ್ಟೇ ಮಾಡಿದ್ರು ಮೇಡಮ್. ಸರಿ, ನೀವು ಮಾತ್ರ ಕಣ್ಣು ರೆಪ್ಪೆ ಮುಚ್ಚದೇನೆ ಹುಡುಗಿ ಜೊತೆಗಿರಿ. ರೂಮಲ್ಲಿ ಇಟ್ಟು ಲಾಕ್ ಮಾಡಿದೀವಲ್ವಾ, ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಅವಳ ಹತ್ರ ಅವಳ ಚಿಕ್ಕಮ್ಮನ ಬುದ್ಧಿವಂತಿಕೆ ಇದೆ. ಅವಕಾಶ ಇಲ್ಲದೆ ಹೋದ್ರೂ ಕ್ರಿಯೇಟ್ ಮಾಡ್ಕೋತಾಳೆ. ಹುಷಾರು. ಇಂಥವ್ರನ್ನ ನಾನು ತುಂಬಾ ಜನ ನೋಡಿದ್ದೀನಿ. ಸರಿ, ಇಡ್ತೀನಿ. ನೀನಿಲ್ಲೇ ಇರೋ.
ನಾನು ಹೋಗಿ ಬಿರಿಯಾನಿ ತಗೊಂಡ್ ಬರ್ತೀನಿ. ನಾನು ಅನ್ಕೊಂಡಿರೋದು ನಡಿಬೇಕು ಅಂದ್ರೆ ಸೌಮ್ಯನ್ನ ಅಡ್ಡ ಇಟ್ಕೊಳ್ಳೇಬೇಕು.